ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇವೆ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶುಕ್ರವಾರ ಮತ್ತೆ ವೈಕುಂಠ ಏಕಾದಶಿ. ನಿಮ್ಮೆಲ್ರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಟೈಮು 7:30 ಆಗಿದೆ. ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಜನ ಜಾಸ್ತಿ ಇರ್ತಾರೆ ಅಂತ ಅಂದ್ಬಿಟ್ಟು ನಾನು 9 ಗಂಟೆಗೆಲ್ಲ ಆಫೀಸ್ಗೆ ಹೋಗ್ಬೇಕಾಗಿರೋದ್ರಿಂದ ಮನೆಯಿಂದ ಸ್ವಲ್ಪ ಬೇಗ ಹೊರಟಿದ್ದೀವಿ. ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ಮನೆಗೆ ಬಂದು ತಿಂಡಿ ಮಾಡ್ಕೊಂಡು ಹೋಗ್ಬೇಕು. ನಾನು ಇವಾಗ ದೇವಸ್ಥಾನದ ಹತ್ರ ಹೋಗಿ ನೋಡ್ಬೇಕು ಜನ ಜಾಸ್ತಿ ಇದಾರ ಏನು ಎತ್ತ ಅಂತ ಅಂದ್ಬಿಟ್ಟು. ಬನ್ನಿ ನಿಮ್ಗೂ ತೋರಿಸ್ತೀನಿ ದೇವಸ್ಥಾನ ಹೇಗಿದೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಾವು ಬೆಳಿಗ್ಗೆ ಟೈಮ್ ದೇವಸ್ಥಾನಕ್ಕೆ ಹೋಗಿದ್ದೆ, ಒಳ್ಳೇದಾಯಿತು. ಯಾಕೆಂದರೆ ತುಂಬ ಖಾಲಿ ಇತ್ತು ದೇವಸ್ಥಾನ. ಸಂಜೆ ಟೈಮಲ್ಲಿ ಜನ ಜಾಸ್ತಿ ಆಗ್ತಾರಂತೆ. ಎಲ್ಲರೂ ಬೆಳಿಗ್ಗೆ ಟೈಮಲ್ಲಿ ಕೆಲ್ಸಕ್ಕೆ ಹೋಗೋದ್ರಿಂದ ಸ್ವಲ್ಪ ಜನನೇ ಇದ್ದರು. ಬೇಗ ದರ್ಶನ ಆಗೋಯ್ತು ನಮಗೆ. ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಹಾಸನಕ್ಕೆ ಬಂದಾಗಿಂದ ಇದೇ ಫಸ್ಟ್ ಟೈಮ್ ವೈಕುಂಠ ಏಕಾದಶಿಗೆ ದೇವಸ್ಥಾನಕ್ಕೆ ಹೋಗ್ತಿರೋದು. ಆ್ಯಕ್ಚುಲಿ ಬೆಂಗಳೂರಲ್ಲಿ ಇದ್ದಾಗಲೇ ಲಾಸ್ಟ್ ನಾವು ಹೋಗಿದ್ದು. ನನಗೆ ವೈಕುಂಠ ಏಕಾದಶಿ ಅಂದಾಗ ಬೆಂಗಳೂರು ಲೈಫ್ ತುಂಬ ನೆನಪಾಗುತ್ತೆ. ಯಾಕೆಂದರೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೋಗಿ ದೇವಸ್ಥಾನದಲ್ಲಿ ಲೈನಿಗೆ ನಿಂತ್ಕೊಳ್ತಿದ್ವಿ. ಸ್ಕೂಲ್ಗೆ ಹೋಗ್ಬೇಕಾದ್ರೆಲ್ಲ 8 ಗಂಟೆ ಅಷ್ಟರಲ್ಲೆಲ್ಲ ದೇವಸ್ಥಾನದಿಂದ ಈಚೆಗಡೆ ಬರ್ತಿದ್ವಿ. ಅದೆಲ್ಲ ತುಂಬ ನೆನಪಾಗ್ತಿತ್ತು ನನಗೆ. ಔಟ್ ಸೈಡ್ ಡೆಕೋರೇಷನ್ ನೋಡ್ತಿರ್ಬೋದು ನೀವು, ತುಂಬ ಚೆನ್ನಾಗಿ ಮಾಡಿದ್ರು. ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಈ ದೇವಸ್ಥಾನಕ್ಕೆ ಬಂದಿದ್ರು, ಆದರೆ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಚಂದು ಇಲ್ಲಿ ಫೋಟೋಗ್ರಾಫರ್ ಆಗ್ಬಿಟ್ಟಿದ್ದಾರೆ. ಬಂದವರೆಲ್ಲ ಚಂದು ಕೈಲಿ ಫೋಟೋ ತೆಗೆಸ್ಕೊಳ್ತಿದ್ರು. ಇವಾಗ ಇಲ್ಲಿಂದ ಹೊರಡಬೇಕು. ಟೈಮ್ ಇನ್ನು 8 ಗಂಟೆ ಅಷ್ಟೇ ಆಗಿದ್ದು. ಇನ್ನೂ ಟೈಮ್ ಇತ್ತು ನನಗೆ. ನಾನು 8:45, 8:50 ಅಷ್ಟರಲ್ಲಿ ಮನೆಗೆ ಹೋದರೆ ಸಾಕಾಗಿತ್ತು. ಅದಕ್ಕೆ ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲೂ ಕೂಡ ತುಂಬ ಚೆನ್ನಾಗಿ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿದ್ರು. ತುಂಬ ಇಷ್ಟ ಆಯಿತು. ಈ ದೇವಸ್ಥಾನ ನನಗೆ ತುಂಬ ಸ್ಪೆಷಲ್ಲು. ಮತ್ತು ಏನೋ ಒಂಥರ ಎಮೋಷನ್ನು ಈ ದೇವಸ್ಥಾನ. ಏಕೆಂದರೆ ನಂದು ಚಂದದು ಮದುವೆ ಆಗಿದ್ದಿದೆ ದೇವಸ್ಥಾನದಲ್ಲಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇವಾಗ ಇಲ್ಲಿಂದ ಹೊರಟ್ವಿ. ಇವಾಗ ನಾವು ಹೊರಗಡೆ ಬಂದಿದ್ದ ಬಾಗಿಲನ್ನ ವೈಕುಂಠ ಏಕಾದಶಿ ದಿನ ಮಾತ್ರನೇ ತೆಗಿಯೋದು. ಇಲ್ಲಿ ಪ್ರಸಾದ ಸಜ್ಜಿಗೆ ಮತ್ತು ಉಪ್ಪಿಟ್ಟು ಕೊಟ್ಟರು, ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ತಿನ್ನೋಕ್ಕೆ ಟೈಮ್ ಇರಲಿಲ್ಲ. ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ತಿನ್ಕೊಂಡು ನನ್ನ ತಂಗಿಗೆ ಅಮ್ಮಂಗೆ ಕೊಟ್ಬಿಟ್ಟು ಇವಾಗ ಆಫೀಸ್ಗೆ ಹೋಗಬೇಕು. ನಾನು ಟೈಮ್ ಆಗೋಯ್ತು. ಆಫೀಸಿಗೆ ಬಂದು ಪೂಜೆ ಎಲ್ಲ ಮಾಡಿ ಧೂಪ ಹಾಕಿದ್ದೀನಿ. ಶುಕ್ರವಾರದೊತ್ತು ಧೂಪ ಹಾಕ್ತೀನಿ. ಹೊಗೆ ಎಲ್ಲ ಫುಲ್ಲು ನನ್ನ ಹತ್ರಕ್ಕೆ ಬರ್ತಾ ಇದೆ. ಕೂರೋಕ್ಕೆ ಆಗ್ತಾ ಇರಲಿಲ್ಲ. ತಿಂಡಿ ಮಾಡಬೇಕು. ಇವಾಗ 3 ಇಡ್ಲಿ ಹಾಕೊಂಡು ಬಂದಿದ್ದೀನಿ ಬಾಕ್ಸ್ಗೆ. ಅಮ್ಮ ರವೆ ಇಡ್ಲಿ ಮಾಡಿದರು, ಟೊಮೊಟೊ ಚಟ್ನಿ ಮಾಡಿದರು. ಮತ್ತು ಇದು ನಂದು 2 ಲೀಟರ್ಸ್ದು ವಾಟರ್ ಕ್ಯಾನು ಡೈಲಿ ಕ್ಯಾರಿ ಮಾಡ್ತೀನಿ. 3 ಲೀಟರ್ಸ್ ಆದರೂ ನೀರು ಕುಡಿಬೇಕು ಅಂತ ಅಂದ್ಬಿಟ್ಟು ಅದನ್ನು ಕ್ಯಾರಿ ಮಾಡ್ತೀನಿ ಡೈಲಿ. ಇವಾಗ ಮಧ್ಯಾಹ್ನ ಊಟಕ್ಕೆ ಅಂತ ಮನೆಗೆ ಬಂದಿದ್ದೀನಿ. ಚಂದುಗೆ ಬೇಲ್ಪುರಿ ಮಾಡಿಕೊಡಿ ಅಂತ ಕೇಳಿದೆ. ಅದಕ್ಕೆ ಐಟಮ್ಸ್ ಎಲ್ಲ ತೊಗೊಂಡು ಬಂದ್ವಿ ಅಂಗಡಿಗೆ. ಇಲ್ಲಿಂದ ಆಫೀಸಿಂದ ಹೊರಟಾಗ್ಲೇ ಅಂಗಡಿಲಿ ಐಟಮ್ಸ್ ಎಲ್ಲ ತೊಗೊಂಡು ಹೋದ್ವಿ. ನಾನು ಈರುಳ್ಳಿ, ಟೊಮೊಟೊ, ಕ್ಯಾರೆಟ್ ಎಲ್ಲ ಹೆಚ್ಚಿಕೊಟ್ಟಿದ್ದೀನಿ. ಅವ್ರು ಇವಾಗ ಮಾಡ್ತಿದ್ದಾರೆ. ಆ್ಯಕ್ಚುಲಿ ನೆನ್ನೆನೇ ಕೇಳಿದೆ ಮಾಡಿಕೊಡಿ ಅಂತ ಅಂದ್ಬಿಟ್ಟು. ನೆನ್ನೆ ಮಾಡಿಕೊಟ್ಲಿಲ್ಲ, ಹಂಗೆ ಹೋಗ್ಬಿಟ್ರು ಕೆಲಸಕ್ಕೆ. ಇವತ್ತು ಮಾಡಿಕೊಡಿ ಅಂತ ಕೇಳಿದ್ದಕ್ಕೆ ಮಾಡಿಕೊಡ್ತಿದ್ದಾರೆ. ಇದು ಇವ್ರ ಸ್ಪೆಷಲ್ ಬೇಲ್ಪುರಿ. ಆದರೆ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಚಂದು ಮಾಡೋ ಬೇಲ್ಪುರಿ ಅಂತಂದರೆ. ನಮ್ಮ ಅಮ್ಮಂಗಂತೂ ಹೆವಿ ಇಷ್ಟ. ನಮ್ಮ ಮನೇಲಿ ಕಡಲೆಪುರಿ ಯಾವಾಗ ತಂದ್ರೂ ಚಂದುಗೆ ಬೇಲ್ಪುರಿ ಮಾಡಿಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಇವತ್ತು ಮಾಡಿಸ್ತಾ ಇದ್ದೀನಿ. ಬೇಲ್ಪುರಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬೇಲ್ಪುರಿ ತಿನ್ಕೊಂಡು ಸ್ವಲ್ಪ ಅನ್ನ ರಸಮ್ ತಿನ್ಕೊಂಡು ಆಫೀಸ್ಗೆ ಅಂತ ಹೊರಟೆ.
ಬೇಲ್ಪೂರಿ ಮಾಡೋ ಅಷ್ಟರಲ್ಲೇ ಟೈಮ್ ಆಗೋಗ್ಬಿಡ್ತು. ಎಷ್ಟು ಬೇಗ 3 ಗಂಟೆ ಆಗೋಯ್ತು ಅಂತಲೇ ಗೊತ್ತಿಲ್ಲ. ಬಂದು ಇವಾಗ ಫಿಶ್ ಟ್ಯಾಂಕ್ದು ಮೋಟ್ರು ಆನ್ ಮಾಡ್ತಾ ಇದ್ದೀನಿ ಸ್ವಿಚ್ನ. ಹೋಗ್ಬೇಕಾದ್ರೆ ಆಫ್ ಮಾಡಿ ಹೋಗಿರ್ತೀನಿ 1.5 ಅವರ್. ಬಂದಮೇಲೆ ಆನ್ ಮಾಡ್ತೀನಿ. ಈ ದೊಡ್ಡ ಮೀನು ಸಿಕ್ಕಾಬಟ್ಟೆ ತರಲೆ. ಈ ಪುಟ್ಟ ಮೀನ್ದು ಇನ್ನೊಂದು ಪಾರ್ಟ್ನರ್ ಇತ್ತು, ಅದನ್ನು ಕಚ್ಚಿ ತಿನ್ಕೊಂಡ್ಬಿಡ್ತು. ಅದಕ್ಕೆ ಅದನ್ನು ಸಪ್ರೇಟಾಗಿ ಹಾಕಿದ್ದೀನಿ. ಇವಾಗ ನಂದು ವಾಟರ್ ಕ್ಯಾನ್ಗೆ ಮತ್ತೆ ನೀರು ತುಂಬ್ಕೋಬೇಕು. 1:30 ಅಷ್ಟರಲ್ಲಿ ಅಷ್ಟನ್ನ ಖಾಲಿ ಮಾಡಿ ಹೋಗಿದ್ದೆ. ಇದನ್ನು ಮತ್ತೆ 5:30 5:45 ಅಷ್ಟರಲ್ಲಿ ಖಾಲಿ ಮಾಡಬೇಕು. ಸ್ವಲ್ಪ ಹೊತ್ತು ಕೂತ್ಕೊಂಡು ಪೇಪರ್ ಓದ್ತೀನಿ, ಮತ್ತು ಪದ ಬಂದ ಬರಿತೀನಿ. ಎಷ್ಟಾಗುತ್ತೋ ಅಷ್ಟನ್ನು ಬರೆಯೋಕ್ಕೆ ಟ್ರೈ ಮಾಡ್ತೀನಿ. ನಂಗೆ ತುಂಬ ಇಷ್ಟ ಇದೆ ಅಂದರೆ. ಇವಾಗ ಮನೆಗೆ ಬಂದೆ. ಮನೇಲಿ ಕಲ್ಲಂಗಡಿ ಹಣ್ಣಿತ್ತು, ಅದಕ್ಕೆ ಕೂತ್ಕೊಂಡು ತಿಂತಾಯಿದ್ದೀನಿ. ಆ್ಯಕ್ಚುಲಿ ಅಡುಗೆ ಮಾಡಬೇಕು, ಸಾಂಬಾರಿಲ್ಲ. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗದೆ ನನ್ನ ತಂಗಿ ಕೈಲಿ ಪಲಾವ್ ಮಾಡಿಸ್ತಾ ಇದ್ದೀನಿ. ಇವಾಗ ನನ್ನ ತಂಗಿಗೆ ಬೇಳೆ ಸಾಂಬಾರು ಅನ್ನ ಬಿಟ್ಟರೆ ಇನ್ನೇನು ಮಾಡೋಕ್ಕೆ ಬರಲ್ಲ. ಕೆಲವೊಂದು ಮಾಡ್ತಾಳೆ. ಅದಕ್ಕೆ ಪಲಾವ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಅವಳಿಗೆ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಅವಳೇ ಮಾಡ್ತಾ ಇದ್ದಾಳೆ ಹೇಳ್ಕೊಡ್ತಿದ್ರೆ. ಪಲಾವ್ ರೆಡಿ ಆದಮೇಲೆ ನೋಡಬೇಕು ಟೇಸ್ಟ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಪಲಾವ್ ರೆಡಿ ಆಗಿದೆ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಇವಾಗ ತಟ್ಟೆಗೆ ಹಾಕೊಂಡು ಟೇಸ್ಟ್ ಮಾಡಬೇಕು. ನೋಡೋಕೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿದೆ. ಆ್ಯಕ್ಚುಲಿ ತಿಂದೆ, ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಷ್ಟೇ. ಅದೇ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು ಪಲಾವು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಂದು ಡೈಲಿ ರೊಟೀನ್ ಇದೇ ಥರ ಇರುತ್ತೆ, ಅದಕ್ಕೆ ನಾನು ಯಾವುದು ವೀಡಿಯೋಸ್ ಮಾಡೋಕ್ಕಾಗಲ್ಲ. ಮತ್ತು ಎಲ್ಲಾದರೂ ಹೊರಗಡೆ ಹೋದರೆ ಮಾತ್ರನೇ ವೀಡಿಯೋ ಮಾಡೋಕ್ಕಾಗೋದು. ಇನ್ಮೇಲೆ ಆದಷ್ಟು ವಾರಕ್ಕೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.